ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಇವತ್ತು ನಿಮಗೆ ರುಚಿಯಾದಂಥ ಬೆಣ್ಣೆ ರೀತಿಯಲ್ಲಿರುವಂಥ ಕ್ರೀಮ್ ಬ್ರೋಲೆ ಎಂಬ ಒಂದು ಡೆಸರ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ, ನೀವು ಮನೆಯಲ್ಲೂ ಸಹ ಇದನ್ನು ಟ್ರೈ ಮಾಡ್ಬೋದು. ಮೊದಲಿಗೆ ನಾನು ಮೊಟ್ಟೆಯನ್ನು ತಗೊಳ್ತಾ ಇದ್ದೀನಿ. ಮೊಟ್ಟೆಯಲ್ಲಿ ಹಳದಿ ಭಾಗವನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಸೊ ಈ ರೀತಿ ಹಳದಿ ಭಾಗ ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಅಂದರೆ ಸಕ್ಕರೆ ಮೊಟ್ಟೆ ಜೊತೆಯಲ್ಲಿ ಕರಗೋವರೆಗೂ ಅದನ್ನು ಮಿಶ್ರಣ ಮಾಡಿಕೊಂಡು ಇವಾಗ ಅದ್ರ ಜೊತೆಲಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ನಾನು ತಗೊಳ್ತಾ ಇದ್ದೀನಿ. ಆ ಫ್ರೆಶ್ ಕ್ರೀಮು ಸಹ ಅದ್ರ ಜೊತೆಲಿ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ನಂತರ ನಾನು ಸ್ವಲ್ಪ ವೆನಿಲಾ ಎಸೆನ್ಸನ್ನು ಸಹ ಜೊತೆಯಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ಮೊಟ್ಟೆ ವಾಸನೆ ಬರದೇ ಇರಲಿ ಅಂತ. ಸೊ ಈಗ ಅದು ಚೆನ್ನಾಗಿ ಹದವಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು ಜಗ್ನಲ್ಲಿ ನಾನು ಸ್ಟೇನ್ ಮಾಡಿ ಬೇಕಿಂಗ್ ಕಂಟೈನರ್ನಲ್ಲಿ ಹಾಕಿ ಫಿಲ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಡಬಲ್ ಬಾಯ್ಲಿಂಗ್ ಮಾಡಬೇಕು. ಸೊ ಈ ರೀತಿಯಾಗಿ ಅದನ್ನು ಡಬಲ್ ಬಾಯ್ಲಿಂಗ್ ಆದಮೇಲೆ ಅದು ಒಂದು ಕೆಂಪು ಗೋಲ್ಡನ್ ಕಲರ್ಗೆ ಬಂದಾಗ ಅದು ರೆಡಿಯಾಗಿದೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋರು ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಥ್ಯಾಂಕ್ ಯು.